ಟ್ರಂಪ್ ಸುಂಕ ನೀತಿಯಿಂದ ಭಾರಿ ತಲ್ಲಣ ಸೃಷ್ಟಿ ಆಗ್ತಾ ಇದೆ. ಟ್ರಂಪ್ ತೆರಿಗೆ ಹೊಡೆತಕ್ಕೆ ಭಾರತ ತತ್ತರಿಸಿ ಹೋಗಿದೆ. ಭಾರತದ ಜಿಡಿಪಿ %1 ಕುಸಿಯುವಂತ ಆತಂಕ ಎದುರಾಗಿದೆ. ವಿಶ್ವದ ಬಹುತೇಕ ಷೇರು ಮಾರುಕಟ್ಟೆಯಲ್ಲಿ ಇದೀಗ ಕುಸಿತ ಕಾಣಿಸಿಕೊಳ್ತಾ ಇದೆ. ನೋಡಿ, ಭಾರತದಲ್ಲಿ ಜಿಡಿಪಿ ಕುಸಿತವಾಗುವಂತ ಸಾಧ್ಯತೆಗಳು ದಟ್ಟವಾಗಿ ಇರುವಂತದ್ದು. ಇಂದಿನ ಷೇರು ಮಾರುಕಟ್ಟೆಯಲ್ಲಿ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗ್ಬಿಟ್ಟಿದೆ. ಸೆನ್ಸೆಕ್ಸ್ 4,000 ಅಂಕ ಕುಸಿತವಾಗಿರೋದು. ಹೂಡಿಕೆದಾರರು ಕಂಪ್ಲೀಟ್ ಆಗಿ ಶಾಕ್ ಆಗ್ಬಿಟ್ಟಿದ್ದಾರೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಸುಂಕವು ಇಡೀ ಷೇರು ಮಾರುಕಟ್ಟೆಯನ್ನ ಬುಡಮೇಲ್ ಮಾಡ್ತಾ ಇದೆ. ಏಪ್ರಿಲ್ 7 ಅಂದರೆ ಇವತ್ತು ಸೆನ್ಸೆಕ್ಸ್ 4,000 ಪಾಯಿಂಟ್ಗಳಷ್ಟು ಕುಸಿದು ಸುಮಾರು 72,300ಕ್ಕೆ ತಲುಪಿಬಿಟ್ಟಿದೆ. ನಿಫ್ಟಿ 900 ಪಾಯಿಂಟ್ಗಳಷ್ಟು ಕುಸಿದಿದೆ. ಇದು 22,000ಕ್ಕಿಂತ ಕೆಳಗಿಳಿದಿದೆ. ಬೆಳಗ್ಗೆ 10 ಗಂಟೆವರೆಗೆ ಸೆನ್ಸೆಕ್ಸ್ನ 30 ಷೇರುಗಳು ಕೆಂಪು ಗುರುತಿನಲ್ಲಿ ವಹಿವಾಟನ್ನು ನಡೆಸ್ತಾ ಇದ್ವು. ಟಾಟಾ ಸ್ಟೀಲ್ ಆಗಲಿ ಅಥವಾ ಟಾಟಾ ಮೋಟಾರ್ಸ್ ಆಗಲಿ ಅಥವಾ ಇನ್ಫೋಸಿಸ್ನಂತಹ ದೊಡ್ಡ ದೊಡ್ಡ ಕಂಪನಿಗಳು ದೊಡ್ಡ ಒತ್ತಡದಲ್ಲಿ ಕಾಣಿಸಿಕೊಂಡಿದೆ. ಎನ್ಎಸ್ಇಯ ವಲಯ ಸೂಚ್ಯಂಕದಲ್ಲಿ ನಿಫ್ಟಿ ಮೆಟಲ್ ಹೆಚ್ಚು ನಷ್ಟವನ್ನು ಅನುಭವಿಸಿದೆ. ಐಟಿ, ತೈಲ ಮತ್ತು ಅನಿಲ ಮತ್ತು ಆರೋಗ್ಯ ಸೂಚ್ಯಂಕಗಳು ಎಲ್ಲವನ್ನ ಭಾರೀ ಕುಸಿತ ಆಗಿರೋದನ್ನು ಕಂಡು ಇದೀಗ ಆತಂಕಕ್ಕೆ ಒಳಗಾಗೋ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಪ್ರಪಂಚದಾದ್ಯಂತ ಷೇರು ಮಾರುಕಟ್ಟೆಯಲ್ಲಿ ಭಾರಿ ಕುಸಿತ ಆಗಿರೋದು. ಟ್ರಂಪ್ ಅವರ ಸುಂಕದ ನಂತರದ ಗದ್ದಲದ ನಡುವೆ ಪ್ರಪಂಚದಾದ್ಯಂತ ಮಾರುಕಟ್ಟೆಗಳು ಕುಸಿದಿರೋದು. ಏಷ್ಯನ್ ಮಾರುಕಟ್ಟೆಯಲ್ಲಿ ಜಪಾನ್ ನಿಕ್ಕಿ 6%, ಕೊರಿಯಾದ ಕೋಸ್ಪಿ ಇಂಡೆಕ್ಸ್ 4.50, ಚೀನಾದ ಶಾಂಘೈ ಇಂಡೆಕ್ಸ್ 6.50 ಮತ್ತು ಹಾಂಗ್ಕಾಂಗ್ನ ಹ್ಯಾಂಗ್ ಸೆಂಗ್ 10% ಕುಸಿತ ಆಗಿದೆ. ಅಮೆರಿಕದ ಮಾರುಕಟ್ಟೆಗಳಲ್ಲೂ ಕೂಡ ಇದೇ ರೀತಿಯ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಏಪ್ರಿಲ್ 3ರಂದು ಡೌ ಜೋನ್ಸ್ 3.98, S&P 500 ಇಂಡೆಕ್ಸ್ 4.84 ಮತ್ತು ನಸ್ಡಾಕ್ ಕಾಂಪೋಸಿಟ್ 5.97ರಷ್ಟು ಕುಸಿತ ಆಗಿದೆ. ಇನ್ನು ಸಾಕಷ್ಟು ರೀತಿಯಾದಂಥ ಏರುಪೇರ ಆಗಿರುವಂಥದ್ದು ಈ ಟ್ರಂಪ್ ಅವರ ಈ ತೆರಿಗೆಯ ನೀತಿಯಿಂದ.